الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا ಒಂದು ಮಹತ್ವದ ಹಾಗೂ ಹೆಮ್ಮೆಯ ಸಂದರ್ಭಕ್ಕಾಗಿ ಒಂದಾಗಿ ಸೇರಿದ್ದೇವೆ. ನಮ್ಮ ಪ್ರೀತಿಯ ಭಾರತದ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮ, ಗೌರವ ಮತ್ತು ದೇಶಭಕ್ತಿಯೊಂದಿಗೆ ಆಚರಿಸಲು ನಾವು ಇಲ್ಲಿ ಸೇರಿದ್ದೇವೆ. ಇದು ಕೇವಲ ಒಂದು ಹಬ್ಬವಲ್ಲ, ಇದು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅಸಂಖ್ಯಾತ ವೀರರ ತ್ಯಾಗವನ್ನು ಸ್ಮರಿಸುವ ದಿನವಾಗಿದೆ. ಇದು ನಮ್ಮ ದೇಶದ ಏಕತೆ, ಸಹಬಾಳ್ವೆ ಮತ್ತು ಸಹೋದರತ್ವವನ್ನು ಆಚರಿಸುವ ದಿನವಾಗಿದೆ. ಮತ್ತು ಇಂದಿನ ಕಾರ್ಯಕ್ರಮದ ವಿಶೇಷ ಸಂದೇಶವೇ ಭಾರತೀಯ ಮುಸ್ಲಿಂ ಸ್ವಾತಂತ್ರ್ಯ ಹೋರಾಟಗಾರರ ವೀರ ತ್ಯಾಗಗಳ ಪೂರ್ವಕ ನಮನವನ್ನು ಸಲ್ಲಿಸಲಿಕ್ಕೆ ನಾನು ಸೇರಿದ್ದೇನೆ. ಆತ್ಮೀಯರೇ, ಭಾರತದ ಸ್ವಾತಂತ್ರ್ಯ ಹೋರಾಟವು ಯಾವುದೇ ಒಂದು ಸಮುದಾಯದ ಹೋರಾಟವಲ್ಲ. ಇದು ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತರು ಹಾಗೂ ವಿವಿಧ ಜಾತಿ, ಧರ್ಮ ಮತ್ತು ಪ್ರದೇಶಗಳ ಜನರ ಒಗ್ಗಟ್ಟಾಗಿ ನಡೆಸಿದ ಹೋರಾಟವಾಗಿದೆ. ಅನೇಕರು ತಮ್ಮ ಕುಟುಂಬವನ್ನು ತ್ಯಜಿಸಿದರು, ಅನೇಕರು ತಮ್ಮ ಸಂಪತ್ತನ್ನು ತ್ಯಜಿಸಿದರು, ಅನೇಕರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಅವರ ತ್ಯಾಗದ ಫಲವೇ ಇಂದು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯವಾಗಿದೆ. ಭಾರತವನ್ನು ನಶಾಮುಕ್ತ ರಾಷ್ಟ್ರವನ್ನಾಗಿ ಮಾಡಲು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇವೆ. ನಾನು ಯಾವುದೇ ಮಾದಕ ವಸ್ತುಗಳನ್ನು ಸೇವಿಸುವುದಿಲ್ಲ ಮತ್ತು ಇತರರನ್ನು ಸೇವಿಸದಂತೆ ಪ್ರೇರೇಪಿಸುವೆ. ನಶೆಯ ದುಷ್ಪರಿಣಾಮಗಳ ಬಗ್ಗೆ ನನ್ನ ಕುಟುಂಬ, ಸ್ನೇಹಿತರು ಮತ್ತು ಸಮಾಜದಲ್ಲಿ ಜಾಗೃತಿ ಮೂಡಿಸುವೆ. ನಶೆಗೆ ಒಳಗಾದವರಿಗೆ ತಿರಸ್ಕಾರ ಮಾಡದೆ ಅವರಿಗೆ ಸಹಾಯ ಮತ್ತು ಸ್ವಾತಂತ್ರ್ಯ ಸಂಗ್ರಾಮದ ಅಂಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ಮಕ್ಕಳ ಸಂಘ ಎಸ್ಜಿ ಮೇವಾ ದಾವಣಗೆರೆ ಡಿಸ್ಟ್ರಿಕ್ಟ್ ಯೂನಿಟ್ ವತಿಯಿಂದ ಈ ದಿನ ನಾವು ಒಂದು ಚಿಕ್ಕದಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಅಥವಾ ಜೆಡಬ್ಲ್ಯೂ ನೀಟ್ ಇದರಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಕಾಮರ್ಸ್ ಮತ್ತು ತಾಲೂಕು ಕಾಮರ್ಸ್ಗೆ ಒಂದು ಗೌರವ ಸಮರ್ಪಣೆ ಜೊತೆಗೆ ರಿಟೈರ್ಡ್ ಆದಂತಹ ಎಂಪ್ಲಾಯೀಸ್ ಒಂದು ಗೌರವ ಸಮರ್ಪಣೆ ಮಾಡಲಾಗಿದೆ. ಜೊತೆಗೆ NGO ಏನು ಟೀಚರ್ಸ್ ಡೇ ಮತ್ತು ಎಲ್ಲ ಕ್ಷೇತ್ರದ NGO ಕೂಡ ಈ ದಿನ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಒಂದು ಕಾರ್ಯಕ್ರಮ ಅನ್ಕೊಂಡಿದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ನಮ್ಮ KSG ದಾವಣಗೆರೆ ಘಟಕ ಎಂಎಲ್ಎ ತುಂಬಾ ಉತ್ಸಾಹಿ, ಬಹಳಷ್ಟು ನುರಿತ ನಮ್ಮ ಅರ್ಥಶಾಸ್ತ್ರದ ಉಪನ್ಯಾಸಕರಾದ ಸಿದ್ದರಾಮಕೃಷ್ಣ ಉಪನ್ಯಾಸಕರಾದ ನಮ್ಮ ಮಿತ್ರರು ಅವರಿಗೆ ಒಂದು
ಒಂದು ಕಾರ್ಯಕ್ರಮಕ್ಕೆ ತುಂಬಾ ಕಷ್ಟಪಟ್ಟು ಇದನ್ನ ರೂಪಿಸಿ ಕಾರ್ಯಕ್ರಮ ಮಾಡಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಹೇಳ್ಕೊಂಡಾಗ ಒಂದು ತುಂಬಾ ಒಪ್ಪಂದವನ್ನು ಮಾಡಿದ್ದಾರೆ. ಪರವಾಗಿ ಹಾಗೂ ಕೆಸಿ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. पूरा दिन आजादी की जश्न मना रहे हैं और जब हम याद करते हैं आजादी की जंग के बारे में तब मुझे बहुत खुशी हुई कि जब हमारे का अवसर कर रहा है और लेकिन एक ग्रुप भी होता है सबको दिया भी हो रहे थे और शादी हो रहे थे आवाज से हो रहे थे क्योंकि असल में ऐसा छोड़ो मन का बात होती है तो क्या याद है कि जब आजादी की जब सब बने और हम जब हम स्कूल से जुड़ा स्कूल से जीवन जिए तो हमने उनमें उस हमारे उनके स्कूल में जमीन आसमान की फर्क हो गया। ಆಯೋಜಿಸಿರುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕೆಎಸ್ಡಿ ಮೇವಾ ಎಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ. ಸರ್ಕಾರಿ ನೌಕರರನ್ನು ಒಂದು ವೇದಿಕೆಯಲ್ಲಿ ಒಗ್ಗೂಡಿಸಿ ಅವರ ಕಲ್ಯಾಣ ಹಕ್ಕುಗಳ ಅರಿವು, ಶೈಕ್ಷಣಿಕ ಪ್ರಗತಿ, ಸಾಮಾಜಿಕ ಸಬಲೀಕರಣ ಮತ್ತು ಸೇವಾ ಮನೋಭಾವವನ್ನು ಬೆಳೆಸುವ ಉದ್ದೇಶವಾಗಿದೆ. ನಮ್ಮ ನೌಕರರು ಹಾಗೂ ಅವರ ಕುಟುಂಬಗಳ ಶೈಕ್ಷಣಿಕ